ಒಂದು ಮಾದರಿ ರಾಜ್ಯವನ್ನಾಗಿ ಇಡೀ ವಿಶ್ವದಲ್ಲಿ ತಂದಂತಹ ಒಂದು ಕೀರ್ತಿ ಯದುವಂಶಕ್ಕೆ ಬಂದಿತ್ತು. ದೇಶದಲ್ಲಿ 370ನ್ನ ಗೆಲ್ಲಿಸುವ ಮುಖಾಂತರದಲ್ಲಿ ಅವರ ಪಾದಕಮಲಕ್ಕೆ ಅದನ್ನು ಕೊಡಬೇಕನ್ನುವಂತ ಆಸೆ ಪ್ರಧಾನಮಂತ್ರಿಗಳದು. 8,000 ಬೂತ್ಗಳಲ್ಲಿರುವಂತಹ ನಮ್ಮ ಕಾರ್ಯಕರ್ತರುಗಳು ಯಾರ್ಯಾರಿದ್ದಾರೆ ಅವರು ನಿಜವಾದಂತ ರೀತಿಯಲ್ಲಿ ಗೆಲುವಿಗೆ ಸಹಕಾರವನ್ನು ಕೊಡ್ತಾ ಇದ್ದಾರೆ. ನಮ್ಮಲ್ಲಿ ಯಾವುದೇ ಜಾತಿ ಧರ್ಮ ಇಲ್ಲ, ಇವತ್ತಲ್ಲ ಹಿಂದಿನಿಂದ ನೋಡ್ಕೊಂಡು ಬಂದಾಗ್ಲೂ ಕೂಡ ವಿಶೇಷವಾಗಿ ಜನತಾದಳ ಮತ್ತು ನಾವಿಬ್ರು ಕೂಡ ಜೊತೆಲಿ ಹೋಗಿರೋದ್ರಿಂದ ಒಳ್ಳೆ ಬಹುಮತದಿಂದ ಗೆಲ್ತೇವೆ. ಮತ್ತೆ ಮೈಸೂರು ಮಹಾರಾಜರಿಗೆ ಯಾವುದೇ ಜಾತಿ ಇಲ್ಲ, ಯಾವ ಜಾತಿನೂ ಇಲ್ಲ, ಎಲ್ಲಾ ಜಾತಿ ಧರ್ಮ ಮೀರಿ ಅವರನ್ನ ಪ್ರೀತಿ ಮಾಡ್ತಾರೆ. ಅದರ ಲಾಭ ನಮಗೆ ಬಾರಿ ಸಿಕ್ಕೇ ಮಾ ಜಾನೇಕೆ ಬಾರ್ ಏಕ್ ಬಾರ್ ಬಿ ನೈ ಆಯೆ ಅಂತ ಒಂಥರ ಅಲ್ಲಿ ಹೇಳಿದಾಗ ನನಗೆ ತಡ್ಕೊಳಕ್ಕಾಗದೆ ಅವ್ರ ಕಾಲ್ ಮುಟ್ಟಿದೆ. ನಮ್ಮಮ್ಮ ಪ್ರತಿ ಸಲನೂ ಅವ್ರು ಮುಖ್ಯಮಂತ್ರಿ ಆದಾಗ ಅದ್ರ ಹಿಂದಿನ ದಿವಸ ಹೋಗಿ ಅವ್ರಿಗೊಂದು ಉಡುಗೊರೆ ಕೊಟ್ಟು ಆಶೀರ್ವಾದ ಮಾಡಿ ಬರುವಂತ ಕೆಲಸ ಮಾಡ್ತಾ ಇದ್ರು. ರಾಮರಾಜ್ಯವನ್ನ ಈ ದೇಶದಲ್ಲಿ ಏನಾದ್ರು ತರೋದಾದ್ರೆ ನನ್ಗನ್ನಿಸುತ್ತೆ ನೀನೊಬ್ಬನ ಕೈಲಿ ಸಾಧ್ಯ ಕಣಪ್ಪ ಅಂತ ಒಂದು ಮಾತನ್ನ ಹೇಳಿದಾಗ ಅವರು ಸಹಜವಾಗಿ ಆಶೀರ್ವಾದ ತಗೊಂಡಂತ ಕ್ಷಣ ಇದೆಯಲ್ಲ, ಅದ್ ನಾವು ಜೀವನದಲ್ಲಿ ಮರೆಯಲ್ಲ. ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಯ ಲೋಕಸಭಾ ಚುನಾವಣಾ ಸಂಚಾರ ಮೈಸೂರು ಲೋಕಸಭಾ ಕ್ಷೇತ್ರದಲ್ಲಿ ನಾವಿವತ್ತು ಮೈಸೂರು ಸಿಟಿಲಿದ್ದೀವಿ. ನಮಗೆ ಖುಷಿ ವಿಚಾರ, ರಾಮದಾಸ್ ಅವರು ಸಿಕ್ಕಿದ್ರು BJP ನಾಯಕರು. BJPಗಾಗಿ ಸಾಕಷ್ಟು ವರ್ಷಗಳಿಂದ ದುಡಿತಿರುವಂಥ ನಾಯಕರು. ಈಗ ಕೂಡ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ BJPಯನ್ನು ಗೆಲ್ಲಿಸಲೇಬೇಕು ಅನ್ನೋ ಸಂಕಲ್ಪವನ್ನು ಮಾಡಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ. ಹೇಗಾಗ್ತಾ ಇದೆ ಮೈಸೂರು ಲೋಕಸಭೆ? ಮೈಸೂರು ಲೋಕಸಭೆ ಇಡೀ ದೇಶದಲ್ಲಿ ಒಂದು ಗಮನ ಸೆಳೆದಿರುವಂತಹ ಒಂದು ಕ್ಷೇತ್ರ. ಕಾರಣ ನಾವೆಲ್ಲರೂ ಕೂಡ ಒತ್ತಾಯ ಮಾಡಿ ಮೈಸೂರು ಸಂಸ್ಥಾನವನ್ನು, ಮೈಸೂರು ರಾಜ್ಯವನ್ನು ಒಂದು ಮಾದರಿ ರಾಜ್ಯವನ್ನಾಗಿ ಇಡೀ ವಿಶ್ವದಲ್ಲಿ ತಂದಂತಹ ಒಂದು ಕೀರ್ತಿ ಯದುವಂಶಕ್ಕೆ ಬಂದಿತ್ತು. ಹಾಗಾಗಿ ಆ ಒಡೆಯರ ವಂಶದಲ್ಲಿ ಒಬ್ಬ ಯುವಕನಾಗಿ, ಕೇವಲ 32 ವರ್ಷದ ಒಬ್ಬ ಯುವಕ, ಈಗಾಗಲೇ ಇಂಗ್ಲೀಷ್ ಲಿಟ್ರೇಚರಲ್ಲಿ ಮತ್ತು ಎಕನಾಮಿಕ್ಸ್ನಲ್ಲಿ ಪಾಂಡಿತ್ಯವನ್ನು ಹೊಂದಿ ಒಬ್ಬ ಎಕನಾಮಿಸ್ಟ್ ಆಗಿ ತಮ್ಮದೇ ಆದಂಥ ಕಾಂಟ್ರಿಬ್ಯೂಷನನ್ನು ಸಮಾಜಕ್ಕೆ ಕೊಡ್ತಾ ಇರುವಂಥ ಒಂದು ಸಂದರ್ಭದಲ್ಲಿ ಅವರನ್ನು ಇಲ್ಲಿ ಅಭ್ಯರ್ಥಿ ಆಗಬೇಕು. ಭಾರತ 2047ಕ್ಕೆ ಒಂದು ವಿಸ್ತೃತ ಭಾರತದ ಕಲ್ಪನೆಯನ್ನು ನಮ್ಮೆಲ್ಲರ ನಾಯಕರಾದಂತಹ ವಿಶ್ವ ನಾಯಕ ನರೇಂದ್ರ ಮೋದಿಯವರು ಕೊಟ್ಟಿದ್ದಾರೆ. ಆ 100ನೇ ವರ್ಷಕ್ಕೆ ಈಗಿನಿಂದ ಬುನಾದಿಯನ್ನು ನಾವು ಹಾಕಬೇಕು. ಅಂದರೆ ಅರ್ಥ, ಅಲ್ಲಿವರೆಗೆ ರಾಜಕಾರಣವನ್ನು ಮಾಡುವಂಥ ವ್ಯಕ್ತಿಗಳನ್ನು ಆಯ್ಕೆ ಮಾಡಿ ಕಳಿಸ್ಕೊಟ್ರೆ ಸಹಜವಾಗಿ ಅವರು ಭಾರತದ 100ನೇ ವರ್ಷದಲ್ಲಿ ವಿಶ್ವದಲ್ಲಿ ಭಾರತ 1ನೇ ಸ್ಥಾನಕ್ಕೆ ಬರಲಿಕ್ಕೆ ಬೇಕಾದಂಥ ಒಂದು ಕಾಂಟ್ರಿಬ್ಯೂಷನ್ನ ಮಾಡ್ತಾರೆ ಅನ್ನುವಂಥ ವಿಶ್ವಾಸದಿಂದ ನಾವು ಇವತ್ತು ಅವ್ರನ್ನ ಅಭ್ಯರ್ಥಿಯನ್ನು ಮಾಡಿದೆ ಮತ್ತು ಅವ್ರ ಜೊತೆಯಲ್ಲೇ ಇಟ್ಕೊಂಡು ಕೆಲಸವನ್ನು ಮಾಡ್ತಾ ಇದ್ದೇವೆ. ಸಹಜವಾಗಿ ನಮ್ಮದೊಂದು ಈ ಬಾರಿ ಪ್ರಧಾನಮಂತ್ರಿಗಳು ಒಂದು ವಿಚಾರವನ್ನು ಕೊಟ್ಟಿದ್ದಾರೆ, 370 BJP ಆಗಬೇಕಂತ, ಮ್ಯಾಜಿಕ್ ನಂಬರ್. ಕಾರಣ ಏನು? ಅಬ್ಕಿ ಬಾರ್ 400ಕ್ಕೆ ಪಾರ್. ಅದು NDAಯಿಂದ 400 ಪಾರ್ ಅನ್ನುವಂಥ ಒಂದು ಕಲ್ಪನೆಯನ್ನು ಕೊಟ್ಟಿದ್ದಾರೆ. 370 ಅಂದರೆ ಮ್ಯಾಜಿಕ್ ನಂಬರ್ಗೆ ಒಂದು ಅರ್ಥ ಇದೆ ನಮ್ಮಲ್ಲಿಗೆ. ನಾವು ಪ್ರತಿ ದಿವಸವೂ ಕೂಡ ಯಾವುದೇ ಕಾರ್ಯಕ್ರಮವನ್ನು ಮಾಡಬೇಕಾದ್ರೆ ನಾವು ತಾಯಿ ಭಾರತಾಂಬೆಯ ಪಾದಕ್ಕೆ ಹೂವನ್ನು ಹಾಕ್ತೇವೆ. ದೀನ್ ದಯಾಳ್ ಉಪಾಧ್ಯಾಯ ಮತ್ತು ಶ್ಯಾಮಾ ಪ್ರಸಾದ್ ಮುಖರ್ಜಿಯವರಿಗೆ ನಾವು ಪುಷ್ಪವನ್ನು ಕೊಡ್ತೇವೆ. ಅವರಿಬ್ಬರು ಆರ್ಟಿಕಲ್ 370ಗೋಸ್ಕರ ಪ್ರಾಣ ಕೊಟ್ಟಂಥವ್ರು. ಅವ್ರಿಗೆ ನಾವೇನೇನು ಕಾಂಟ್ರಿಬ್ಯೂಷನ್ ಕೊಡ್ಬೋದು ಅಂತಂದರೆ ಈ ಬಾರಿ ದೇಶದಲ್ಲಿ 370ನ್ನ ಗೆಲ್ಲಿಸುವ ಮುಖಾಂತರದಲ್ಲಿ ಅವ್ರ ಪಾದಕಮಲಕ್ಕೆ ಅದನ್ನು ಕೊಡಬೇಕನ್ನುವಂಥ ಆಸೆ ಪ್ರಧಾನಮಂತ್ರಿಗಳದು. ಹಾಗಾಗಿ ನಾವು ಯೋಚನೆ ಮಾಡಿದ್ದೀವಿ, ಈ ಸಲ ಅವರು 370ನ್ನ ಇಡೀ ದೇಶದಲ್ಲಿ ಕೊಟ್ಟಾಗೆ ನಾವು ಕೂಡ ಮೈಸೂರು ಮಹಾರಾಜರನ್ನ 370,000 ಲೀಡಲ್ಲಿ ಗೆಲ್ಲಿಸ್ಬೇಕು ಅಂತ. ನಾವೆಲ್ಲ ಬೆಂಗಳೂರಲ್ಲಿ ಕೂತ್ಕೊಂಡು ಮೈಸೂರು ರಾಜಕೀಯವನ್ನು ಅಥವಾ ಮೈಸೂರು ಭಾಗದ BJPಯನ್ನು ನೋಡಿದಾಗ ಅತಿ ದೊಡ್ಡ ನಾಯಕರು ನೀವೇ. ನಿಮ್ಮ ಮೇಲೆ ಇದೀಗ ಅತಿ ದೊಡ್ಡ ಜವಾಬ್ದಾರಿ. ಜೊತೆಗೆ ಮೈಸೂರು ಲೋಕಸಭೆ ಅಂತ ನೋಡಿದಾಗ ಇರೋದು ಒಬ್ಬರೇ ಶಾಸಕರು. ಅವೆಲ್ಲವನ್ನು ಮೀರಿ ಅತಿ ದೊಡ್ಡ ಫ್ಯಾಕ್ಟರನ್ನು ವರ್ಕ್ ಮಾಡ್ತಿರೋದು ಮೋದಿ ದೇಶದಲ್ಲಿ ಪ್ರಧಾನಿ ಆಗಬೇಕು. ಜೊತೆಗೆ ಮೈಸೂರಿಗೆ, ರಾಜ್ಯಕ್ಕೆ ಸಾಕಷ್ಟು ಕೊಡುಗೆಯನ್ನು ಕೊಟ್ಟಂಥ ಯದುವಂಶಕ್ಕೆ ಮತದಾರರು ಕೃತಜ್ಞತೆಯನ್ನು ಸಲ್ಲಿಸಬೇಕು ಅನ್ನೋದು ಇದು ಕೇಳಿಬರ್ತಿರುವಂಥ ಮಾತು. ನೀವು ಹಿರಿಯ ನಾಯಕರಾಗಿ ನಿಮ್ಮ ಮೇಲೆ ಎಷ್ಟು ಜವಾಬ್ದಾರಿ ಇದೆ? ಇದು ಕೇವಲ ಮಹಾರಾಜರು ಮಾತ್ರ ಗೆಲ್ಲುವುದಲ್ಲ. ಮಹಾರಾಜರು ಮೈಸೂರ ಸಂಸ್ಥಾನ ಏನಿತ್ತು, ಚಾಮರಾಜನಗರ, ಮಂಡ್ಯ, ಹಾಸನ, ಕೊಡಗು, ಈ ಪ್ರದೇಶ ಎಲ್ಲವನ್ನು ಕೂಡ ಗೆಲ್ಲಿಸ್ಬೇಕನ್ನುವಂಥ ಉದ್ದೇಶವನ್ನು ಇಟ್ಕೊಂಡೇ ನಾವು ಈ ಕ್ಲಸ್ಟರನ್ನು ಮೈಸೂರು, ಮಂಡ್ಯ, ಹಾಸನ, ಚಾಮರಾಜನಗರ 4 ಲೋಕಸಭೆಗಳಿಗೆ ನನ್ನನ್ನು ಕ್ಲಸ್ಟರ್ ಇನ್ಚಾರ್ಜ್ ಅಂತ ಮಾಡಿದ್ದಾರೆ. ಭಾರತ ದೇಶದಲ್ಲಿ 146 ಜನಕ್ಕೆ ಈ ಥರ ಜವಾಬ್ದಾರಿ ಕೊಟ್ಟಿದ್ದಾರೆ ನನಗೆ. ಆ ದೃಷ್ಟಿಯಲ್ಲಿ ನಮ್ಮ ಮಹಾರಾಜರು ವಿಚಾರ ಇಟ್ಟಿರೋದು ಅಷ್ಟೇ, ನಮ್ಮ ಆಸೆ ಇರೋದು ಅಷ್ಟೇ, 4 ಕ್ಷೇತ್ರಗಳನ್ನು, 2 BJPಯಿಂದ, 2 ಜನತಾದಳದಿಂದ 4 ಕ್ಷೇತ್ರಗಳನ್ನು ಗೆಲ್ಲಬೇಕಂತ ಹೇಳಿ ಈಗಾಗಲೇ ನಾನು 4 ಲೋಕಸಭೆಗಳಲ್ಲಿ ಪ್ರವಾಸಗಳನ್ನೆಲ್ಲವನ್ನು ಮಾಡಿದ್ದೇನೆ. ನಿರಂತರವಾದಂಥ ಕಾರ್ಯಕ್ರಮವನ್ನು ಜೋಡಿಸ್ಕೋತಾ ಇದ್ದೇವೆ. ನಮಗೆ ಸಂತೋಷ ಅಂತಂದರೆ ನಮ್ಮಲ್ಲಿರುವಂಥ
ಈ 8,000 ಬೂತ್ಗಳಲ್ಲಿರುವಂಥ ನಮ್ಮ ಕಾರ್ಯಕರ್ತರುಗಳು ಯಾರ್ಯಾರಿದ್ದಾರೆ ಅವರು ನಿಜವಾದಂಥ ರೀತಿಯಲ್ಲಿ ಗೆಲುವಿಗೆ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಅವ್ರನ್ನ ಇಟ್ಕೊಂಡು ನಾವು ಈ ಬಾರಿಗೆ ಒಳ್ಳೆ ಲೀಡ್ನಲ್ಲಿ 4 ಕ್ಷೇತ್ರಗಳನ್ನು ಗೆಲ್ತೇವೆ. JDS ಜೊತೆಗಿನ ಮೈತ್ರಿ ಹಳೆ ಮೈಸೂರು ಭಾಗದಲ್ಲಿ ಅಥವಾ ಮೈಸೂರು ಲೋಕಸಭೆ ಅಂತ ತೆಗೆದುಕೊಂಡ್ರೂ ಕೂಡ JDS ಪ್ರಾಬಲ್ಯವೂ ಇದೆ. ಇದೆಷ್ಟು ಪ್ಲಸ್ ಆಗುತ್ತೆ? ಅಲ್ಲ, ಸಹಜ. ಈಗ ನಮ್ಮ ಭಾರತೀಯ ಜನತಾ ಪಕ್ಷ ಮತ್ತು ಜನತಾದಳ ಎರಡೂ ಒಟ್ಟಿಗಾಗಿರೋದ್ರಿಂದ ಮಂಡ್ಯ ಮತ್ತು ಹಾಸನಲ್ಲಿ ಭಾರತೀಯ ಜನತಾ ಪಕ್ಷ ಪೂರ್ಣ ಪ್ರಮಾಣದಲ್ಲಿ ಅವರ ಗೆಲುವಿಗೆ ನಾವು ಸಹಕಾರವನ್ನು ಕೊಡ್ತೇವೆ. ಅದೇ ರೀತಿಯಲ್ಲೇ ಈ 2 ಕ್ಷೇತ್ರಗಳಲ್ಲಿ ಚಾಮರಾಜನಗರ ಮತ್ತು ಮೈಸೂರು ಲೋಕಸಭಾ ಕ್ಷೇತ್ರದಲ್ಲಿ ವಿಶೇಷವಾಗಿ ಜನತಾದಳ ತನ್ನದೇ ಆದಂಥ ಒಂದು ಪಾತ್ರವನ್ನು ವಹಿಸುತ್ತೆ. ಸನ್ಮಾನ್ಯ ನಮ್ಮೆಲ್ಲರ ಹಿರಿಯರಾದಂತಹ ಮಾಜಿ ಪ್ರಧಾನಿಗಳಾದಂತಹ ದೇವೇಗೌಡರು ಕೂಡ ದೂರವಾಣಿನಲ್ಲಿ ನನಗೆ ಅದೇ ಮಾತನ್ನು ಹೇಳಿದ್ದಾರೆ. ಅವ್ರಿಗೂ ಸಂತೋಷ ಆಗಿದೆ ಹಾಸನಲ್ಲಿ ಏನು ಮಾಡ್ತಾಯಿದ್ದೀವಿ, ಮಂಡ್ಯದಲ್ಲಿ ಏನು ಮಾಡ್ತಾಯಿದ್ದೀವಿ ಅಂತ. ಹಾಗಾಗಿ ಅವರೂ ಕೂಡ ಇಲ್ಲಿ ಮೈಸೂರಿಗೆ ಬಂದು ಜನಸಾಮಾನ್ಯರಲ್ಲಿ ಒಂದು ಮನವಿಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಹಾಗೆ ಮೈಸೂರು ಮಹಾರಾಜರು ಕೂಡ 4 ಕ್ಷೇತ್ರಗಳಿಗೆ ಯಾವ ದಿನಾಂಕಗಳನ್ನು ರಾಜ್ಯದವ್ರು ನಿರ್ಣಯ ಮಾಡ್ತಾರೆ ಆ ದಿವಸ ಬಂದು ಅಲ್ಲೂ ಪ್ರಚಾರ ಮಾಡಿ ಅಲ್ಲಿ ಆ ಶಕ್ತಿಯನ್ನು ಕೂಡ ಸಮಾಜದಿಂದ ಪಕ್ಷಕ್ಕೆ ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಮತ್ತೊಂದು ಕಡೆ ಮೈಸೂರು ಲೋಕಸಭೆಯಲ್ಲಿ ಈ ಬಾರಿ ನಡೀತಿರುವಂಥ ಚರ್ಚೆ ಒಕ್ಕಲಿಗ ಫ್ಯಾಕ್ಟರ್. ಸುಮಾರು 7 ಲಕ್ಷಕ್ಕೂ ಅಧಿಕ ಒಕ್ಕಲಿಗ ಮತಗಳು. ಹೀಗಾಗಿ ಕಾಂಗ್ರೆಸ್ ಅಭ್ಯರ್ಥಿ ಒಕ್ಕಲಿಗರನ್ನು ನಿಲ್ಲಿಸಿದ್ದಾರೆ ಅಂತ. ಎಟ್ ದ ಸೇಮ್ ಟೈಮ್ ಪ್ರತಾಪ್ ಸಿಂಹ ಆಗಿರ್ಬೋದು, ಕುಮಾರಸ್ವಾಮಿಯವರಾಗಿರ್ಬೋದು, GT ದೇವೇಗೌಡರು ಕೂಡ ಒಕ್ಕಲಿಗ ಸಮುದಾಯದಲ್ಲಿ ಅತಿ ಹೆಚ್ಚು ಇಂಪ್ಯಾಕ್ಟನ್ನು ಮಾಡುವಂಥ ಎಲ್ಲ ಸಾಮರ್ಥ್ಯವೂ ಅವ್ರಿಗಿದೆ. ನಿಮ್ಮ ಅಭಿಪ್ರಾಯ ಅನ್ನೋದ್ರ ಬಗ್ಗೆ? ನಮ್ಮಲ್ಲಿ ಯಾವುದೇ ಜಾತಿ ಧರ್ಮ ಇಲ್ಲ. ಎಸ್, ಇವತ್ತಲ್ಲ, ಹಿಂದಿನಿಂದ ನೋಡ್ಕೊಂಡು ಬಂದಾಗಲೂ ಕೂಡ ನಾವು ಮೊದಲನೆಯ ಬಾರಿಗೆ ಲೋಕಸಭೆಯನ್ನು ಗೆದ್ದಿದ್ದು 1997ರಲ್ಲಿ. ಆ ಸಂದರ್ಭದಲ್ಲೂ ಕೂಡ ನಾವು ನಿಲ್ಲಿಸಿದ್ದು ಒಂದು ಕುರುಬ ಸಮಾಜದ ವ್ಯಕ್ತಿಯನ್ನು, ವಿಜಯಶಂಕರ್ನ. ಆವಾಗಲೂ ಕೂಡ ಜನ ನಮಗೋಟ್ ಹಾಕಿದ್ರು. ಇಲ್ಲಿ ಜಾತಿಯ ಪ್ರಶ್ನೆ ಬರಲ್ಲ. ಮೈಸೂರು ಭಾಗದಲ್ಲಿರುವಂಥ ಒಕ್ಕಲಿಗ ಸಮಾಜ ತುಂಬ ಇಂಟೆಲೆಕ್ಟ್ಸ್, ಯೋಚನೆಯನ್ನು ಮಾಡ್ತಾರೆ. ಹಾಗಾಗಿ ಕೇವಲ ಜಾತಿಯ ವಿಚಾರಕ್ಕೆ ಮಾತ್ರ ಹೋಗಲ್ಲ. ಜೊತೆಗೆ ಇವತ್ತಾಗಲೇ ನಾನು ಹೇಳಿದಾಗೆ ವಿಶೇಷವಾಗಿ ಜನತಾದಳ ಮತ್ತು ನಾವಿಬ್ಬರೂ ಕೂಡ ಜೊತೆಲಿ ಹೋಗಿರೋದ್ರಿಂದ ಒಳ್ಳೆ ಬಹುಮತದಿಂದ ಗೆಲ್ತೇವೆ. ಮತ್ತು ಮೈಸೂರು ಮಹಾರಾಜರಿಗೆ ಯಾವುದೇ ಜಾತಿ ಇಲ್ಲ, ಖಂಡಿತ ಯಾವ ಜಾತಿನೂ ಇಲ್ಲ. ಎಲ್ಲ ಜಾತಿ ಧರ್ಮ ಮೀರಿ ಅವರನ್ನು ಪ್ರೀತಿ ಮಾಡ್ತಾರೆ. ಅದರ ಲಾಭ ನಮಗೆ ಬಾರಿ ಸಿಕ್ಕೇ ಸಿಗುತ್ತೆ. ಓಕೆ, ನಂದೊಂದು ಪರ್ಸ್ನಲ್ ಕ್ವಶನ್ ಇದೆ ನಿಮಗೆ, ನೀವು ಇದನ್ನು ಉತ್ತರಿಸಲೇಬೇಕು. ನಾವು ನರೇಂದ್ರ ಮೋದಿಯವರು ಮೈಸೂರಿಗೆ ಆಗಮಿಸಿ ನಿಮ್ಮ ಭುಜವನ್ನು ತಟ್ಟಿ ಮಾತಾಡಿದಾಗ ಸಾಕಷ್ಟು ನಡೀತಿದ್ದಂಥ ಚರ್ಚೆ, ಪ್ರಧಾನಿ ಆಗೋಕ್ಕೆ ಮೊದಲಿನಿಂದ ಕೂಡ ರಾಮದಾಸ್ ಅವರು, ಮೋದಿಯವರು ಅತ್ಯಂತ ಪರಿಚಿತರು. ಮೈಸೂರು ಭಾಗಕ್ಕೆ ಅಥವಾ ಕರ್ನಾಟಕಕ್ಕೆ ಬಂದಾಗ ಅವರು ಗುಜರಾತ್ ಮುಖ್ಯಮಂತ್ರಿ ಆಗೋಕ್ಕಿಂತ ಮೊದಲಿನಿಂದಲೂ ಕೂಡ ರಾಮದಾಸ್ ಅವ್ರಿಗೆ ಆಗ್ತಾರಂತ. ಜಸ್ಟ್ ಆ ಒಡನಾಟ ಹೇಗೆ ಶುರು ಆಯಿತು ಹೇಳಿದ್ರೆ ಎಲ್ಲರಿಗೂ ಕೂಡ ಖುಷಿಯಾಗುತ್ತೆ. ಆ ವಿಚಾರನ ನಾವು ಬಹಳ ವರ್ಷಗಳ ಕಾಲದಿಂದ ನಾವು ಗೌಪ್ಯವಾಗಿ ಇಟ್ಟಿದ್ವಿ. ಆದರೆ ಮೈಸೂರಿಗೆ ಬಂದಂಥ ಸಂದರ್ಭದಲ್ಲಿ ಅವರು ನನ್ನನ್ನು ಕರೆದು ಬೆನ್ನಿಗೆ ಗುದ್ದಿ ನಮ್ಮ ಮನೆಯವರ ಎಲ್ಲರ ಆರೋಗ್ಯ ವಿಚಾರಿಸಿದಾಗ ಎಲ್ಲರಿಗೂ ಶಾಕ್ ಆಯಿತು. ಸಭೆ ಮುಗಿದ ಮೇಲೆ ಗವರ್ನರ್ ಅವ್ರನ್ನ ಕರೆದರು. ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು, ಮಂತ್ರಿಗಳು, ಕೇಂದ್ರದ ಮಂತ್ರಿಗಳು ಎಲ್ಲರೂ ಬಂದು ಸುತ್ತ ನಿಂತ್ಕೊಂಡ್ರು. ಆಗ ಗವರ್ನರ್ಗೆ ಒಂದು ಮಾತು ಹೇಳಿದ್ರು, ಏ ಕೋನ್ ಹೇ ಮಾಲೂಮ್? हाँ मालूम रामदास ಅಂತ ಅವ್ರು ಹೇಳಿದ್ರು. ऐसा ही नहीं, इनका माँ मेरा माँ था, मुझे खिलाता था, मुझे बहुमान देता था, मेरा जन्मदिन आके मुझे शुभकामना देता था, माँ जाने के बाद एक बार भी नहीं आया है ಅಂತ ಒಂಥರ ಅಲ್ಲಿ ಹೇಳಿದಾಗ ನನಗೆ ತಡ್ಕೊಳ್ಳೋಕ್ಕಾಗದೆ ಅವ್ರು ಕಾಲು ಮುಟ್ಟಿದೆ. ಹೌದು, ಕ್ಷಮೆ ಕೇಳಿದೆ ನಾನು. ಅಮ್ಮ ಹೋದ್ಮೇಲೆ ನಾನು ಬಂದಿಲ್ಲ. ಏನಕ್ಕೆ ಅಂತಂದರೆ ಜನಸಾಮಾನ್ಯರ ಮಧ್ಯದಲ್ಲಿ ಎಲ್ಲೋ ಒಂದು ಕಡೆಗೆ ಇದನ್ನು ಬೇರೆ ರೀತಿ ಉಪಯೋಗಿಸ್ಕೋಬಾರ್ದು ಅಂತ ಹೇಳಿ ನಾನು ಪ್ರಧಾನಮಂತ್ರಿಗಳ ಮನೆಗೆ ಹೋಗಿರಲಿಲ್ಲ. ಆ ನಂತರದಲ್ಲಿ ಕರೆದ ಮೇಲೆ ನಾನು ಹೋದೆ. ಇದೆಲ್ಲ ಯಾವ ವರ್ಷಗಳಲ್ಲಿ ಅಥವಾ ಯಾವ ದಶಕದಲ್ಲಾಗಿದೆ ಸರ್? ಇದೆಲ್ಲವೂ 1995-96ರಿಂದ ನಮ್ಮ ಅವರ ಪರಿಚಯ, ಆ ಬಾಂಧವ್ಯ ಯಾರಿಗೂ ಗೊತ್ತಿಲ್ಲದಂಗೆ ನಡ್ಕೊಂಡು ಬಂದಿದ್ದಂಥ ಪರಿಚಯ. ನಾವು ಕೂಡ ನಮ್ಮಮ್ಮ ಪ್ರತಿ ಸಲನೂ ಅವ್ರು ಮುಖ್ಯಮಂತ್ರಿ ಆದಾಗ ಅದರ ಹಿಂದಿನ ದಿವಸ ಹೋಗಿ ಅವ್ರಿಗೊಂದು ಉಡುಗೊರೆ ಕೊಟ್ಟು ಆಶೀರ್ವಾದ ಮಾಡಿ ಬರುವಂಥ ಕೆಲಸ ಮಾಡ್ತಾಯಿದ್ರು. ಅದೇ ರೀತಿಯಲ್ಲಿ 4ನೇ ಸಲ ಮುಖ್ಯಮಂತ್ರಿ ಆದಾಗ ಹೋದಾಗ ಹಿಂದಿನ ದಿವಸ ಆಶೀರ್ವಾದ ಮಾಡುವಾಗ ನಮ್ಮಮ್ಮ ಆಶೀರ್ವಾದ ಮಾಡಿದ್ರು, ನೀನು ಈ ದೇಶದ ಪ್ರಧಾನಮಂತ್ರಿ ಆಗಪ್ಪ ಅಂತ. ಆಗ ಅವ್ರು ಕೇಳಿದ್ರು, ನಾನು ಯಾಕೆ ಪ್ರಧಾನಮಂತ್ರಿ ಆಗಬೇಕಪ್ಪ? ಆಗ ಅವ್ರು ಹೇಳಿದ್ರು, ನಾನು 60 ವರ್ಷಗಳ ಕಾಲದಿಂದ ಪ್ರತಿ ಶನಿವಾರ ರಾಮನ ಪೂಜೆ ಮಾಡ್ತೀನಿ. ನನ್ನ ಡಬ್ಬದೊಳಗಡೆ ಅದರ ನಿರ್ಮಾಣಕ್ಕೆ ಅಂತ ಹೇಳಿ ಹಣವನ್ನು ಹಾಕ್ಕೊಂಡು ಬಂದಿದ್ದೀನಿ. ಈ ದೇಶದಲ್ಲಿ ಯಾರಾದರೂ ಕೂಡ ಅದನ್ನು ಮಾಡೋಕ್ಕೆ ಸಾಧ್ಯ ಇದೆ, ನೀನು ಒಬ್ಬನ ಕೈನಲ್ಲಪ್ಪ. ಹಾಗಾಗಿ ರಾಮ ಮಂದಿರ ಕಟ್ಟು ನೀನು. ಎರಡನೇದು ಹೇಳಿದ್ರು,
ನಾನು ನಿನ್ನ ರಾಜ್ಯದಲ್ಲಿ ಅಷ್ಟು ವರ್ಷದಿಂದ ಬರ್ತೀನಲ್ಲ, ಎಲ್ಲೂ ಹೆಂಡದ ಅಂಗಡಿ ಕಾಣಿಸಲ್ಲ ಕಣಪ್ಪ. ಆ ರೀತಿಯಲ್ಲಿ ಇಡೀ ದೇಶಕ್ಕೆ ತೊಗೊಂಬಪ್ಪ. ಮೂರನೇ ನಂಗೆ ತುಂಬ ಸಂತೋಷ ಆಗೋದು ಅಂದರೆ ನಿಮ್ಮ ರಾಜ್ಯದಲ್ಲಿ ಗೋಹತ್ಯೆ ಇಲ್ಲ ಕಣಪ್ಪ, ಅದನ್ನು ಇಡೀ ದೇಶಕ್ಕೆ ತೊಗೊಂಬರುವಂಥ ಕೆಲಸ ಮಾಡಪ್ಪ. ರಾಮರಾಜ್ಯವನ್ನು ಈ ದೇಶದಲ್ಲಿ ಏನಾದ್ರು ತರೋದಾದರೆ ನನಗನ್ನಿಸುತ್ತೆ ನೀನೊಬ್ಬನ ಕೈಲಿ ಸಾಧ್ಯ ಕಣಪ್ಪ ಅಂತ ಒಂದು ಮಾತನ್ನು ಹೇಳಿದಾಗ ಅವರು ಸಹಜವಾಗಿ ಆಶೀರ್ವಾದ ತಗೊಂಡಂಥ ಕ್ಷಣ ಇದೆಯಲ್ಲ, ಅದು ನಾವು ಜೀವನದಲ್ಲಿ ಮರೆಯಲ್ಲ. ವೀಕ್ಷಕರೇ, ರಾಮದಾಸ್ ಅವರ ಸರಳತೆ ಏನು ಅನ್ನೋದಕ್ಕೆ ಇದು ಉದಾಹರಣೆ. ಮುಖ್ಯಮಂತ್ರಿ ಆಗೋಕ್ಕೆ ಮೊದಲಿಂದ ಕೂಡ ರಾಮದಾಸ್ ಅವರ ತಾಯಿ ಪ್ರಧಾನಿ ಮೋದಿಯವರಿಗೆ ಹುಟ್ಟುಹಬ್ಬಕ್ಕೆ ಪ್ರತಿ ಬಾರಿ ಹೋಗಿ ವಿಶ್ ಮಾಡ್ತಿದ್ರು, ಅವ್ರಿಗೆ ಊಟ ತಿನ್ನಿಸ್ತಿದ್ರು. ಪ್ರಧಾನಿ ಮೋದಿಯವ್ರಿಗೂ ಅದೇ ಕೃತಜ್ಞತೆ ಇದೆ. ರಾಮದಾಸ್ ಅವ್ರು ಮನಸ್ಸು ಮಾಡಿ ಇನ್ಫ್ಲೂಯೆನ್ಸು ಮತ್ತೊಂದು ಅಂದ್ರೆ ಏನು ಬೇಕಾದ್ರೂ ಮಾಡ್ಬೋದಿತ್ತು. ಆದರೆ ಸಂಘಟನೆ, ಪಕ್ಷ, ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ ಕೊನೆವರೆಗೂ, ಇದು ಅವರ ಧ್ಯೇಯ ವಾಕ್ಯ. ಎನಿವೆ, ಈ ಬಾರಿ BJP ಅಭ್ಯರ್ಥಿಯನ್ನು ಚುನಾವಣಾ ಕಣದಲ್ಲಿ ಅತಿ ಹೆಚ್ಚು ಮತಗಳಿಂದ ಗೆಲ್ಲಿಸಬೇಕು ಅನ್ನೋದು ಅವ್ರ ಸಂಕಲ್ಪ ಆಗಿದೆ. ಅವ್ರ ಸಂಕಲ್ಪ ಈಡೇರಲಿ ಅಂತ ನಾವು ವಿಶ್ ಮಾಡೋಣ. ಬಟ್ ಮತದಾರರಾಗಿ ನೀವು ಕೂಡ ಕಾಮೆಂಟ್ ಮಾಡಿ ನಿಮ್ಮ ಸಂಸದರು ಯಾರಾಗಬೇಕಂತ. ಕ್ಯಾಮ್ರಾ ಪರ್ಸನ್ ಸಂದೀಪ್ ಜೊತೆ ಯೋಗೇಶ್, ಕರ್ನಾಟಕ TV, ಮೈಸೂರು. ಜನ ಪ್ರತಿದಿನ ಟೈಮ್ ಸರಿಯಾಗಿ ಊಟ ಮಾಡ್ತಾರೋ ಬಿಡ್ತಾರೋ, ಆದರೆ ಪೊಲಿಟಿಕಲ್ ಟ್ರೆಂಡ್ ಏನಿದೆ ಅಂತ ಪ್ರತಿದಿನ ಪ್ರತಿ ಕ್ಷಣ ಕಾಯ್ತಿರ್ತಾರೆ. ಕರ್ನಾಟಕದ ಆಕಾರದಲ್ಲಿ ಯಾವ ಅಭ್ಯರ್ಥಿ ಅಬ್ಬರಿಸಿದ್ರು ಮತ್ಯಾವ ಅಭ್ಯರ್ಥಿ ತತ್ತರಿಸಿದ್ರು ಅಂತ ನೋಡೋಕೆ ಕಾತರದಿಂದ ಕಾಯ್ತಿರ್ತಾರೆ. 28 ಕ್ಷೇತ್ರಗಳ ಪ್ರತಿದಿನದ ಪಬ್ಲಿಕ್ ಪಲ್ಸ್ ಏನು, ಪ್ರಚಾರದಲ್ಲಿ ಯಾರ ಮುಂದೆ ಯಾರ ಹಿಂದೆ, ಎಲ್ಲ ಮಾಹಿತಿಯನ್ನು ನಾವು ಕೊಡ್ತೇವೆ. ಕರ್ನಾಟಕ ಕುರುಕ್ಷೇತ್ರ 28 ಕ್ಷೇತ್ರಗಳ ಡೈಲಿ ನ್ಯೂಸ್ ಪ್ರತಿದಿನ ರಾತ್ರಿ 8 ಗಂಟೆಗೆ ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ, ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದಮೇಲೆ ನಿಮಗೆ ಹೋಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಹೋಗಿ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು, ಅಂದರೆ ವೋಟ್ ಮಾಡ್ಬೋದು. ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ. ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ.